ಈಗ ಮಹಾರಾಜರು ಅಪ್ಪಣೆ ಕೊಟ್ರೆ ನಮ್ಮ ಅತಿಥಿ ಶಂಶೀರ್ ಖಾನ್ ಅವರ ವಿಲಕ್ಷಣ ಗಿಳಿಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಅನುಮತಿ ಕೇಳ್ತಿದ್ದಾರೆ. ಅವಶ್ಯವಾಗಿ ಕರೆಯಿರಿ. ನಾವು ಸ್ವತಃ ಕಾತುರರಾಗಿದ್ದೇವೆ ಆ ವಿಶೇಷ ಗಿಣಿಯನ್ನು ಮತ್ತೆ ಭೇಟಿಯಾಗಲು. ಕರೆಯಿರಿ ಅವರನ್ನು. ಮಹಾರಾಜ ಕೃಷ್ಣದೇವರಾಯರಿಗೆ ಪ್ರಣಾಮಗಳು. ಶಂಶೇರ್ ಖಾನ್, ನೀವು ಹೇಳುತ್ತಿರುವುದು ಸರಿಯಾಗಿ ಕೇಳಿಸುತ್ತಿಲ್ಲ. ಮಹಾರಾಜ ಕೃಷ್ಣದೇವರಾಯರಿಗೆ ಪ್ರಣಾಮಗಳು. ನಮಗೇನು ತಿಳಿಯುತ್ತಿಲ್ಲ ಶಂಶೇರ್ ಖಾನ್, ನೀವು ಏನು ಹೇಳುತ್ತಿದ್ದೀರಿ? ಅದೇನಂದ್ರೆ ಮಹಾರಾಜ್ರೆ, ಇವನ ಗಂಟಲು ಕಟ್ಟಿದೆ, ಹಾಗಾಗಿ ಇವನು ಇದೇ ರೀತಿ ಮಾತಾಡ್ತಾನೆ ಇವತ್ತು. ಅವನ ಕತೆ ಬಿಡಿ ಮಹಾರಾಜ್ರೆ, ನಾವಂತೂ ಅವನ ಒಂದು ಪಕ್ಷಿನ ತಗೊಳ್ಳುವಂತ ಒಂದು ಪ್ರಕ್ರಿಯೆ ಶುರು ಮಾಡ್ಬೇಕಲ್ವಾ, ಅದನ್ನ ಮುಂದುವರ್ಸೋಣ. ನೀವು ಹೇಳಿ ಆಚಾರ್ಯರೇ, ಯಾವ ನಿರ್ಧಾರಕ್ಕೆ ಬಂದಿರಿ ನೀವು? ಮಹಾರಾಜ, 2 ದಿನಗಳ ಕಾಲ ಈ ಪಕ್ಷಿಯನ್ನ ನಮ್ಮ ಮನೆಯಲ್ಲಿ ತೀಕ್ಷ್ಣ ಬುದ್ಧಿಯಿಂದ ಪರೀಕ್ಷಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದೇನೆಂದ್ರೆ ಮಹಾರಾಜರು ತಗೊಂಡಿರುವಂತ ನಿರ್ಧಾರ ಖಂಡಿತ ಸರಿಯಾಗಿದೆ ಅಂತ. ಈ ವಿಶೇಷ ಪಕ್ಷಿಯಿಂದ ನಮ್ಮ ಕೈಯಾರ ಬಿಟ್ಕೊಟ್ರೆ ಅದೊಂದು ದೊಡ್ಡ ತಪ್ಪಾಗುತ್ತೆ ಮಹಾರಾಜರೇ. ಇದಂತೂ ಇವತ್ತೇ, ಈ ಕ್ಷಣವೇ, ಈ ಕೂಡಲೇ ಕಾಲಹರಣ ಮಾಡದೆ 5 ಲಕ್ಷ ಸ್ವರ್ಣದ ನಾಣ್ಯಗಳನ್ನ ಕೊಟ್ಟು ಖರೀದಿ ಮಾಡಬೇಕು. ನೀವು ಹೇಳುತ್ತೀರಿ ಎಂದರೆ? ನಾನು ಹೇಳ್ತಿದ್ದೀನಲ್ಲ, ಈ ಅಸಾಧಾರಣವಾದ ಪಕ್ಷಿಗೆ ಎಷ್ಟೇ ಮೌಲ್ಯವನ್ನ ಕೊಟ್ಟರು ಕಡಿಮೆನೆ ಮಹಾರಾಜ್ರೆ. ಮಹಾಪ್ರಭು, ಬನ್ನಿ ಬನ್ನಿ ಬನ್ನಿ. ನಾವು ಅನ್ಕೋತಾ ಇದ್ವಿ ಇನ್ನು ಯಾಕೆ ನಿಮ್ಮ ಧ್ವನಿ ಬರಲೇ ಇಲ್ಲ ಅಂತ. ಬಹಳ ತಡ ಮಾಡ್ಬಿಟ್ರಿ ಈ ಬಾರಿ ನೀವು. ಈ ನಿಮ್ಮ ಯಾಕೆ ಏನಕ್ಕೆ ಆದ್ರೆ ಅನ್ನೋದನ್ನ ತರುವಂತ ಸಮಯ ಅಲ್ವಾ. ನಾವ್ ಹೇಗೊಂದು ತೀರ್ಮಾನ ಮಾಡೋಕ್ಕಾಗತ್ತೆ? ಯಾವುದೇ ನಿಮ್ಮ ಯಾಕೆ ಏನು ಅನ್ನೋ ವಿಘ್ನಗಳ ನಿವಾರಣೆ ಮಾಡದೆ ನೀವು ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಮುಂದೆ ಬನ್ನಿ. ಮಹಾರಾಜನ ಮುಂದೆ ನಿಂತ್ಕೊಳ್ಳಿ, ಮಾತಾಡಿ, ಏನು ಹೇಳ್ಬೇಕು? ಕ್ಷಮಿಸಿ ಆಚಾರ್ಯರೇ, ಕ್ಷಮಿಸಿ ಮಹಾಪ್ರಭು. ಆದ್ರೆ ನಾನು ಇಲ್ಲಿಗೆ ವಿಘ್ನ ಒಡ್ಡೋಕ್ ಬಂದಿಲ್ಲ. ನೀವೇ ಹೇಳಿದ್ರೆ ಈಗ ನಿರ್ಣಯ ಆಗೋಗಿದೆ ಅಂತ. ನಾನ್ ಮಹಾಪ್ರಭು ಹತ್ರ ಇದನ್ ಮಾತ್ರ ಕೇಳೋಕ್ ಬಂದಿದ್ದೀನಿ. ನಾವ್ ಈ ಗಿಳಿಗೆ ಹಣ ಕೊಡೋದಕ್ಕೂ ಮುಂಚೆ ಯಾಕೆ ನಾವು ಒಂದ್ಸಲ ಈ ಅದ್ಭುತ ಗಿಣಿಯ ಧ್ವನಿಯನ್ನ ಯಾಕೆ ಕೇಳಬಾರ್ದು? ಹೌದಾ? ಕಳೆದ ಬಾರಿ ಮಾಡಿದಂತ ಒಂದು ಕೆಲಸದಿಂದ ನಿಮಗೆ ಹೊಟ್ಟೆ ತುಂಬಿಲ್ವ? ಇನ್ನ ಈ ಬಾರಿ ಕೂಡ ಪಕ್ಷಿಯಿಂದ ಕೂಡ ಅವಮಾನ ಆಗ್ಬೇಕಾ ನಿಮಗೆ? ಕ್ಷಮಿಸಿ ಆಚಾರ್ಯರೇ, ಪಂಡಿತ ರಾಮಕೃಷ್ಣ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳಿ? ಈ ಪಕ್ಷಿಗೆ ಒಂದು ಬೆಲೆ ಕಟ್ಟೋದಕ್ಕೂ ಮುಂಚೆ ಅದ್ರ ವಿಶೇಷತೆಯನ್ನ ಪರೀಕ್ಷೆ ಮಾಡೋದು ನನ್ನ ಪ್ರಕಾರ ತಪ್ಪೇನೂ ಇಲ್ವಲ್ಲ? ಯಾವ ವಿಶೇಷತೆಯನ್ನ ಪರಿಶೀಲಿಸಬೇಕು? ಯಾವ ವಿಶೇಷತೆಯನ್ನ ಪರಿಶೀಲಿಸಬೇಕು? ನಾವೇ ಹೇಳ್ತಿಲ್ವಾ ವಿಶೇಷತೆಗಳನ್ನ? 2 ದಿನ ಈ ಪಕ್ಷಿ ಜೊತೆ ಇನ್ನೇನ್ ಮಾಡ್ತಾ ಇದ್ವಿ ನಾವು? ನಾನು ಹೇಳ್ತಾ ಇದ್ದೀನಲ್ವಾ, ಈ ಪಕ್ಷಿ ಇಷ್ಟು ಬೆಲೆ ಬಾಳುತ್ತೆ ಅಂದ್ರೆ ಅಷ್ಟು ಬೆಲೆ ಬಾಳುತ್ತೆ ಅಂತಾನೆ ಅರ್ಥ. ಇಷ್ಟು ಸಾಕಲ್ವಾ? ಅಷ್ಟು ಸಾಕು ಆಚಾರ್ಯರೇ. ನಿಮಗೆ ಸ್ವತಃ ತಿಳಿದಿದೆ, ನಿಮ್ಮ ಪ್ರತಿಯೊಂದು ಶಬ್ದವೂ ನಮಗೆ ದೇವತೆಗಳ ಮಾತಿನಂತಿರುತ್ತದೆ. ಆದರೆ ಪ್ರಶ್ನೆ ನಿಮ್ಮ ಬಗ್ಗೆ ಅಲ್ಲ, ಈ ಗಿಣಿಯ ಬಗ್ಗೆ. ಇದಕ್ಕೆ ಬಹಳವೇ ಬೆಲೆ ಕಟ್ಟಿ ಇದನ್ನು ಕೊಂಡುಕೊಳ್ಳುತ್ತಿದ್ದೇವೆ. ಹಾಗಾಗಿ ಮಹಾಮಂತ್ರಿ ಹಾಗೂ ರಾಮಕೃಷ್ಣ ಇದರ ಗುಣಮಟ್ಟವನ್ನು ಪರೀಕ್ಷಿಸಬೇಕು ಎಂದು ಹೇಳುತ್ತಿದ್ದಾರೆಂದರೆ ಒಂದು ಬಾರಿ ಪರೀಕ್ಷಿಸಿದರೆ ಏನು ತೊಂದರೆ ಇಲ್ಲವಲ್ಲ? ಮಹಾರಾಜ, ನೀವೇ ನೋಡ್ತಾ ಇದ್ದೀರಾ, ಈ ಪಕ್ಷಿ ವಿಶೇಷತೆಗಳನ್ನ ಹೇಳೋದಕ್ಕೆ ಆತರ ಗಂಟ್ಲು ಕಟ್ಟಿದೆ. ಮತ್ತೆ ಈ ಸ್ಥಿತಿಯಲ್ಲಿ ಅದು ಹೇಗೆ ಸಂಭವ ಆಗುತ್ತೆ? ಯಾಕೆ ಹಾಗಾಗ್ಬಾರ್ದು ಆಚಾರ್ಯರೇ? ಧ್ವನಿ ಅಂತೂ ಇವ್ರದ್ದು ಹಾಳಾಗಿರೋದು, ಗಿಣಿದಲ್ವಲ್ಲ. ನಾವು ಗಿಣಿ ಮಾತನ್ನ ಕೇಳಬೇಕು, ಈ ಪಕ್ಷಿ ಮಾಲೀಕನ ಧ್ವನಿ ಅಲ್ಲ. ಯಾಕಿಲ್ಲ? ಅಗತ್ಯವಾಗಿ ನಿಮ್ಮ ಈ ಪಕ್ಷಿಗೆ ಹೇಳಿ ಆತರೊಂದಿಗೆ ಏನಾದ್ರೂ ಮಾತಾಡೋದಕ್ಕೆ. ಕಾರಣ ಈ ಪಂಡಿತ ಮತ್ತು ಈ ಸಭೆಯಲ್ಲಿರೋ ಎಲ್ಲ ಮಹೋದಯರಿಗೆ ಗೊತ್ತಾಗ್ಲಿ ಈ ತಾತಾಚಾರ್ಯನ ನಿರ್ಣಯ ಸ್ವಯಂ ಭಗವಂತನ ಆದೇಶ ಅಂತ ಹೇಳಿ ಏನಾದ್ರೂ ಮಾತಾಡೋದಕ್ಕೆ. ಆಗೋದಿಲ್ಲ. ಇವ್ರು ಹೇಳ್ತಿದ್ದಾರೆ ಆಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ ಮಾನ್ಯವರ್ಯ? ಯಾಕಂದ್ರೆ ಇದು ನಮ್ಮ ಧ್ವನಿ ಕೇಳಿ ಮಾತಾಡುತ್ತೆ. ಏನು ಅರ್ಥನೇ ಆಗ್ತಿಲ್ಲ ಸಹೋದರ, ಇನ್ನೊಂದ್ಸಲ ಹೇಳ್ತೀರಾ ಅದನ್ನ? ಇದು ಬರೀ ನನ್ನ ಮಾತನ್ನ ಕೇಳಿ ಮಾತಾಡುತ್ತೆ. ಇದು ಕೇವಲ ನಿಮ್ ಮಾತನ್ನ ಕೇಳಿಸ್ಕೊಂಡ್ ಮಾತಾಡತ್ತಾ? ಅಯ್ಯೋಯ್ಯೋಯ್ಯೋ ಮಹಾಪ್ರಭು, ಇದಂತೂ ತುಂಬಾ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ. ಈ ಗಿಳಿ ಕೇವಲ ಇವ್ರ ಮಾತನ್ನ ಕೇಳಿಸ್ಕೊಂಡ್ ಮಾತ್ರ ಮಾತಾಡತ್ತೆ. ಅದಕ್ಕೋಸ್ಕರ ಇವ್ರನ್ನು ಕೂಡ ಈ ಅರಮನೆಯಲ್ಲಿ ಇಟ್ಕೋಬೇಕಾಗತ್ತೆ. ಇವ್ರಿಲ್ದೆ ಈ ಗಿಣಿಗೆ ಏನ್ ಕೆಲ್ಸ?
ನೋಡು ಮಣಿ, ಆಗ ಹೋಯ್ತು ಸತ್ಯನಾಶ. ಧನರಾಶಿ ಹೋದ್ರು ಹೋಯ್ತು, ಆದ್ರೆ ಈ ಮುದ್ಕನ್ನ ಕಥೆನೂ ಮುಗ್ದೋಯ್ತು. ಈಗ ಈ ಗಿಣಿ ಈ ಮುದ್ಕನ್ನ ನಿಜಾಂಶವನ್ನ ತೆಗೆಯುತ್ತೆ, ಮತ್ತೆ ಮುದ್ಕ ಅರಮನೆಯಿಂದ ಹೊರಗೆ. ಶಂಶೇರ್ ಖಾನ್, ಈ ನಿನ್ನ ಗಿಳಿ ಏನ್ ಮಾತಾಡ್ತಾ ಇದೆ? ಅಯ್ಯೋ, ಈ ಕಪ್ಪಿಗೆ ಏನ್ ಕೇಳ್ತೀರಾ ಮಹಾಮಂತ್ರಿಗಳೇ? ನಾನು ಹೇಳ್ತೀನಲ್ಲ, ನಿನ್ನೆ ಇದೇ ತರ ಹೇಳ್ಬೇಕು ಅಂತ ಹೇಳಿದ್ದ. ಇಲ್ಲಿ ನಿಂತ್ಕೊಂಡಿದ್ದಾನಲ್ಲ ರಾಜಗುರು ತಾತಾಚಾರ್ಯ, ಮೋಸ ಮಾಡೋದ್ರಲ್ಲಿ ಪ್ರಥಮ ಸ್ಥಾನ. ಸುಮಾರು ವರ್ಷಗಳಿಂದ ಮೂಢರ ಬಗ್ಗೆಯಿಂದ ವಿಜಯನಗರದ ಎಲ್ಲ ಪ್ರಜೆಗಳಿಗೆ ಯಾಮಾರಿಸ್ತಾ ಇದ್ದಾರೆ. ಅದು ಅಲ್ಲದೆ ರಾಜರ ಪೂರ್ವಜರ ಖಜಾನೆ ಮೇಲೆ ಕೆಟ್ಟ ದೃಷ್ಟಿ ಇಟ್ಕೊಂಡಿದ್ದಾನೆ. ಅವಕಾಶ ಸಿಕ್ಕಿದ ತಕ್ಷಣ ಎಲ್ಲವನ್ನು ದೋಚಬೇಕು ಅಂತ. ಈ ತರ ದುರಾಸೆ ಮತ್ತೆ ಮೋಸಗಾರ ವ್ಯಕ್ತಿ ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ. ಸಾಕು. ಸಾಕು ಶಂಶೇರ್ ಖಾನ್, ಮುಚ್ಚಿಸಿ ನಿಮ್ಮ ಈ ಗಿಣಿಯ ಬಾಯನ್ನು. ನಾವು ಏನು ಬೇಕಾದರೂ ಸಹಿಸುತ್ತೇವೆ, ಆದರೆ ರಾಜಗುರುವಿನ ಅವಮಾನವಲ್ಲ. ಆ ವ್ಯಕ್ತಿ ಯಾರೇ ಆಗಿರಲಿ. ಇಲ್ಲಿ ಮಹಾರಾಜರೇ, ಆದ್ರೆ ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ. ನಾನು ಈ ಕಪಟ ಗುರುವಿನ ದಾಸನಾಗಿದ್ದೇನೆ. ಅವನೇನ್ ಹೇಳ್ತಾನೋ ಅದನ್ನೇ ಹೇಳ್ಬೇಕಾಗುತ್ತೆ. ದಂಡನೆಗೆ ಅತಿ ಮುಖ್ಯ ಪಾತ್ರಧಾರ ನನ್ನ ಈ ಗುರು. ಶಿಕ್ಷೆ ಕೊಡ್ಬೇಕು ಆದ್ರೆ ಈ ಕಪಟ ಗುರುವಿಗೆ ಕೊಡಿ ಮಹಾರಾಜರೇ. ಇವನೇ ಹೇಳ್ಕೊಟ್ಟಿದ್ದ. ಅರಮನೆಯ ಪ್ರವೇಶ ಮಾಡ್ತಿದ್ದ ಹಾಗೆ ಸರ್ವಪ್ರಥಮ ಈ ಪಂಡಿತ ರಾಮಕೃಷ್ಣ ಕಥೆನ ಮುಗಿಸ್ಬೇಕು. ಅದಷ್ಟೇ ಅಲ್ಲ ಮಹಾರಾಜರೇ, ಇವನು ಇದನ್ನು ಕೂಡ ಹೇಳಿದ್ದ, ಮುಂದಿನ ಗುರಿ ಮಹಾಮಂತ್ರಿ ಆಗ್ಬೇಕು ಅಂತ. ಎಲ್ಲಿವರೆಗೂ ಇವನು ಅರಮನೆಯಲ್ಲಿ ಇರ್ತಾನೋ ಇವನ ಷಡ್ಯಂತ್ರ ಯಾವತ್ತೂ ಸಫಲ ಆಗಲ್ಲ. ಷಡ್ಯಂತ್ರ? ಎಂತ ಷಡ್ಯಂತ್ರ? ಇವ ರಾಜ್ಯದ ಮೇಲೆ ದಾಳಿ ಮಾಡಿ ಇಡೀ ರಾಜ್ಯವನ್ನು ವಶ ಪಡ್ಕೋಬೇಕಂತ ಷಡ್ಯಂತ್ರ ಮಾಡಿದ್ರು. ಇವನು ಪಕ್ಷಿ ವಿಶೇಷಗಾರನಲ್ಲ, ಪಕ್ಕ ರಾಜ್ಯದವರು ಷಡ್ಯಂತ್ರ ಮಾಡಿ ಕಳಿಸಿರುವಂತ ವ್ಯಕ್ತಿ. ನನ್ನ ಮೂಲಕ ನನ್ನ ತರ ಮಾತಾಡಿ ಎಲ್ಲನ್ನು ಯಾಮಾರಿಸಬೇಕು ಅಂತ ಬಂದಿರೋಂತ ವ್ಯಕ್ತಿ. ಸುಳ್ಳು. ಏನು? ಇದು ಸುಳ್ಳು. ಇದು ಸುಳ್ಳು ಮಹಾಪ್ರಭು. ಈ ಕೂಡಲೇ ಬಂಧಿಸಿ ಈ ಮೋಸಗಾರನನ್ನ. ಇಲ್ಲ ಮಹಾಪ್ರಭುಗಳೇ, ಇಲ್ಲ. ಇದ್ರಲ್ಲಿ ನನ್ನೇನು ಕೈವಾಡ ಇಲ್ಲ. ನಾನು ಬರೀ ಅಸ್ತ್ರ. ಕೇವಲ ಅಸ್ತ್ರ? ನಾನು ಚಿಕ್ಕ ಪುಟ್ಟ ಸುಳ್ಳುಗಳನ್ನ ಹೇಳ್ಕೊಂಡು ಈ ಸಾಧಾರಣ ಗಿಳಿಯನ್ನ ವಿಶೇಷವಾದ ಗಿಳಿ ಅಂತ ಹೇಳಿ ಜೀವನ ನಡೆಸ್ತಾ ಇದ್ದೀನಿ ಅಷ್ಟೇ ಮಹಾಪ್ರಭುಗಳೇ. ಹಾಗಾದ್ರೆ ಇದ್ರ ಅರ್ಥ ಈ ಗಿಳಿ ಸುಳ್ಳು ಹೇಳೋದಕ್ಕೆಲ್ಲ ನೀವೇ ಕಾರಣನಾ? ನನ್ನ ಗಿಳಿ ಏನು ಮಾತಾಡ್ತಾ ಇಲ್ಲ. ಅಯ್ಯೋ, ನಾನ್ ಮಾತಾಡದ್ನಲ್ಲ, ಅಂದ್ರೆ ನನ್ ಮಾತಿನ ಅರ್ಥ ನಮ್ಮ ಎದುರುಗಡೆನೆ ಎಲ್ಲ ಮಾತಾಡ್ತಲ್ವಾ ಅಂತ ಅಷ್ಟೇ. ಅದೇ ನನಗೆ ಚಿಂತೆ ಆಗ್ತಾ ಇದೆ, ಅದು ಹೇಗ್ ಮಾತಾಡ್ತು ಅಂತ. ಇದ್ ಮೊದ್ಲು ಹೇಗ್ ಮಾತಾಡಿತ್ತು ಹಾಗೆ ಮಾತಾಡ್ತು. ಮೊದ್ಲು ಮಾತಾಡಿಲ್ಲ, ಮೊದ್ಲೇ ಮಾತಾಡ್ತು. ಮಹಾರಾಜರು ಕೇಳಿದ್ರು, ಮಹಾರಾಣಿಯರು ಕೇಳಿದ್ರು, ಮಂತ್ರಿವರಿಯರು ಕೇಳಿದ್ರು, ನಾನು ಕೇಳಿದೆ, ಇಲ್ಲಿ ಕೂತಿರೋರು ಎಲ್ಲರೂ ಕೇಳಿದ್ರು. ಪ್ರತಿಯೊಬ್ರು ಮಾತಾಡಿದ್ದು ಇದೇ ಗಿಳಿ. ಅದಲ್ಲ, ಮತ್ ಯಾರು ಮಾತಾಡಿದ್ದು? ಅದ್ ನಾನ್ ಮಾತಾಡಿದ್ದು. ನೀವು ಇದ್ರಿ, ನಾನು ಇದ್ರಿ, ಇವರು ಇದ್ರು, ಎಲ್ಲರೂ ಇದ್ರು. ಮಾತಾಡಿದ್ ಗಿಳಿ ಅಲ್ವಾ? ಮತ್ ಯಾರು ಮಾತಾಡಿದ್ದು? ಅದ್ಯಾಕ್ ಮಾತಾಡಕ್ ಆಗಲ್ಲ? ಮಾತಾಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಒಂದು ಪಕ್ಷಿ. ಅದೇಗ್ ಮಾತಾಡುತ್ತೆ? ಹಾಗಾದ್ರೆ ಯಾರು ಮಾತಾಡಿದ್ರು? ಯಾರು ಮಾತಾಡಿದ್ದು? ಅದನ್ನೆಲ್ಲ ಹೇಳಿತ್ತು ನಾನೇ. ಗಿಳಿ ಏನೇನೆಲ್ಲ ಮಾತಾಡಿದೆ ಅಂತ ನೀವ್ ಅನ್ಕೊಂಡ್ರು, ಅದನ್ನೆಲ್ಲ ಆಡಿದ್ ನಾನೇ. ಮಹಾಪ್ರಭುಗಳೇ, ಈ ಶಕ್ತಿನೇ ಇಟ್ಕೊಂಡು ನಾನು ಸಾಧಾರಣವಾದ ಪಕ್ಷಿನ ವಿಚಿತ್ರವಾದ ಪಕ್ಷಿ ಅಂತ ಹೇಳಿ ಬದುಕೋದಕ್ಕೆ ಒಂದಿಷ್ಟು ದಾರಿ ಮಾಡಿಕೊಂಡಿದ್ದೆ. ಇದರಲ್ಲಿ ಮೋಸ ಮಾಡೋ ಉದ್ದೇಶ ಏನೂ ಇಲ್ಲ. ನಾನು ಅಷ್ಟೊಂದು ಕೆಟ್ಟ ವ್ಯಕ್ತಿ ಏನೋ ಅಲ್ಲ, ನನ್ನ ಕ್ಷಮಿಸ್ಬಿಡೆ. ಆದರೆ ನಿನ್ನ ಗಂಟಲು ಕೆಟ್ಟಿದೆಯಲ್ಲ, ಹೀಗಿದ್ದಾಗ ನಿನ್ನ ಬದಲು ಇಂದು ಗಿಣಿಯ ತರ ಮಾತನಾಡಿದ್ದು ಯಾರು? ಇದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅದರ ಧ್ವನಿನ ಯಾರು ಮಾಡ್ತಾ ಇದ್ದಾರೆ ಅಂತ. ಮಹಾಪ್ರಭು, ಅದು ನನ್ ಧ್ವನಿ. ಆದರೆ ಪಂಡಿತ ರಾಮಕೃಷ್ಣ, ಇದು... ಮಂತ್ರಿಗಳೇ, ನನ್ನ ತುಟಿ ಅಲ್ಲಾಡ್ತಾ ಇರ್ಲಿಲ್ಲ, ಆದ್ರೆ ನಾನು ಮಾತಾಡ್ತಾನೆ ಇದ್ದೆ. ಇದಂತೂ ವಿಶೇಷವಾದ ಕಲೆ.
ಇದನ್ನ ಪಕ್ಷಿ ಭಾಷೆ ಅಂತ ಹೇಳ್ತಾರೆ. ಕಠಿಣ ಅಭ್ಯಾಸದ ನಂತರ ಇದನ್ನ ಕಲಿಬಹುದಾಗಿದೆ. ಇದನ್ನ ಬಾಯಲ್ಲೆಲ್ಲ ಹೊಟ್ಟೆಯಿಂದ ಮಾತಾಡೋದಾಗಿದೆ. ಈ ತರ ಇದನ್ನ ಕಲಿಯೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಹೇಗೋ ಅಭ್ಯಾಸ ಮಾಡಿ ಇದನ್ನ ಕಲ್ತ್ಬಿಟ್ಟೆ. ಹೇಗನಿಸ್ತೋ ಎಲ್ಲರಿಗೂ? ಅದ್ಭುತ ಪಂಡಿತ ರಾಮಕೃಷ್ಣ. ಆದರೆ ಇಂತಹ ವಿಶೇಷವಾದ ಕಲೆಯನ್ನು ನೀವು ಇಷ್ಟು ಬೇಗ ಹೇಗೆ ಕಲಿತೀರಿ? ಎಲ್ಲ ಅಮ್ಮನ ಆಶೀರ್ವಾದ ಮಹಾಪ್ರಭು. ಅವರ ಆಶೀರ್ವಾದ ಇದ್ರೆ ಯಾವ್ದು ಕಷ್ಟ ಆಗುತ್ತೆ? ಈ ಕಲೆನ ನಾನು ಕಲಿದೇನೆ ಈ ಮಹಾನ್ ಭಾವನ್ ಬಂಡವಾಳನ ಹೇಗ್ ಬಯಲ್ ಮಾಡಕ್ಕಾಗ್ತಿತ್ತು? ಕಲಿಬೇಕಾಯ್ತು. ಮಹಾರಾಜ್ರೆ, ಈ ಮೋಸಗಾರನಿಗೆ ಏನ್ ಶಿಕ್ಷೆ ಕೊಡ್ತೀರಾ? ಈ ಮೋಸಗಾರನನ್ನು ಇಲ್ಲಿಂದ ಕರೆದೊಯ್ಯಿರಿ. ಹಾಗೂ ಮಹಾಪ್ರಭುಗಳೇ, ಈ ಕೃತ್ಯದಲ್ಲಿ ನಮ್ಮ ಜೊತೆ ಬೇರೆಯವರು ಅಲ್ಲ, ನಮ್ಮ ಕಡೆ ಯಾಕೆ ನೋಡ್ತಾ ಇದೆಯಾ ದುಷ್ಟ? ನಿನಗೀಗ ಇಲ್ಲಿ ಯಾವುದೇ ರೀತಿಯಾದಂತ ಆಶ್ರಯ ಸಿಗೋದಿಲ್ಲ. ನೀನ್ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಮಹಾರಾಜರಿಗೆ ಮೋಸ ಮಾಡುವಂತ ನೀಚ ಕೆಲಸವನ್ನ ಮಾಡ್ತೀಯ ನೀನು. ನಿನಗಿನ್ ಯಾವುದೇ ರೀತಿ ಸಹಾನುಭೂತಿ ಸಿಗೋದಿಲ್ಲ. ನೇಣಿಗೇರೋ ಅಂತ ಶಿಕ್ಷಣ ಕೊಡ್ಲೇಬೇಕು ನಿನಗೆ. ಒಂದು ವೇಳೆ ನನಗೆ ಗೊತ್ತಾಗೋಗಿದ್ರೆ ಈ ನಿನ್ನ ಕಲಾಕಾರನ ಹಿಂದೆ ಒಂದು ದುಷ್ಟವಾದಂತ ಮುಖವಾಡ ಇದೆ ಅಂತ ನನ್ನ ಈ ಎರಡು ಕೈಗಳಿಂದಾನೇ ನಿನ್ನನ್ನ ವಧೆ ಮಾಡ್ಬಿಡ್ತಿದ್ದೆ. ಏನು ಆಚಾರ್ಯರೇ, ನನ್ನ ಬಹುಮಾನದಲ್ಲಿ ಅರ್ಧ ಪಾಲು ಕೇಳಿದ್ರಿ. ಈಗ ನೋಡಿ ನೋಡಿ, ಇಂಥ ಮಹಾಸಭೆಯಲ್ಲಿ ನನಗೆ ಹಣದ ಆಮಿಷವನ್ನ ತೋರಿಸ್ತಾ ಇದ್ದಾನೆ ಇವನು. ವಿಜಯನಗರದ ರಾಜ ಪುರೋಹಿತನಿಗೆ ಲಂಚ ಕೊಡ್ತಾ ಇದ್ದಾನೆ ಈ ದುಷ್ಟ. ದುಷ್ಟ, ಇನ್ನೊಂದು ಮಾತು ಮಾತಾಡಬಾರ್ದು, ಇಲ್ಲಾಂದ್ರೆ ಖಂಡಿತ ಗಲ್ ಶಿಕ್ಷೆ ಸಿಗುತ್ತೆ. ಬುದ್ಧಿವಂತನಾಗಿ ಸುಮ್ಮನೆ ಆಗು. ಏನ್ ನಡೀತಾ ಇದೆಯೋ ಅದು ನಡೀಲಿ ಬಿಡು. ಆಮೇಲೆ ನಾನೇನಾದ್ರೂ ಮಾರ್ಗ ಹುಡುಕಿ ನಿನ್ನನ್ನು ಆಚೆ ತರ್ತೀನಿ. ಮಹಾರಾಜರನ್ನ ಬಂಧಿಸಿ ಈಗಲೇ. ಹಾಗೇ ಆಗಲಿ. ಸೈನಿಕರೇ, ಬಂಧಿಸಿ ಬೇಡ ಇವನನ್ನ. ಬೇಡ ಮಹಾಪ್ರಭುಗಳೇ, ಮಹಾಪ್ರಭುಗಳೇ, ಬೇಡ, ಬಿಟ್ಬಿಡಿ ಮಹಾಪ್ರಭುಗಳೇ. ಮಹಾಪ್ರಭು, ಇದು ಇವನ ಕಥೆಯಾಗಿತ್ತು. ಪಂಡಿತ ರಾಮಕೃಷ್ಣನಿಗೆ ತಿಳಿದಿದ್ದು ಇವನು ಶಂಶೀರ್ ಖಾನ್. ಇವನ್ ಕೆಲ್ಸ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಈಗ ಪಕ್ಷಿ ಭಾಷೆಯಲ್ಲಿ ಮಾತಾಡಿ ಅವರಿಗೆ ಮೋಸ ಮಾಡೋದು. ಅದೇ ತರನೇ ಇವನು ಇಲ್ಲಿಗೂ ಬಂದಿದ್ದು. ಪಾಪ ನಮ್ಮ ಆಚಾರ್ಯರಿಗೆ ಈ ಮೋಸ್ಕರ ಮಾತಲ್ಲೇ ಬೀಳಿಸ್ಬಿಟ್ಟ. ಮತ್ತೆ ಇವ್ರ ಕುತ್ತಿಗೆಗೆ ಖಡ್ಗ ಇಟ್ಟು ಅವನ ಆಸೆನ ಪೂರ್ತಿ ಮಾಡ್ಕೊಳಕ್ ನೋಡ್ದ. ಆದ್ರೆ ನಮ್ಮ ಆಚಾರ್ಯರು ಇಷ್ಟು ಅಮಾಯಕರು, ಇಷ್ಟು ನಿರ್ದೋಷಿ, ಇಷ್ಟು ಒಳ್ಳೆಯವರು. ಪಾಪ ಅವರು ಅವ್ನ ಮೋಸದ ಬಲೆಗೆ ಬಿದ್ದು ಆ ಮೋಸನ ಇವ್ರಿಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನೋಡಿ ಸರಿಯಾಗಿ ಮಹಾಪ್ರಭು, ಎಷ್ಟೊಂದು ಅಮಾಯಕರು ನಮ್ಮ ಆಚಾರ್ಯರು. ನಾನು ಆಧಾರಣಿ ಆಚಾರ್ಯರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಆಚಾರ್ಯರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ಬೇಕಾಯ್ತು. ನನಗೆ ನಂಬಿಕೆ ಇದೆ ಇವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈ ತಂತ್ರ ಈ ಮೋಸಗಾರನ ಹಿಡಿಯೋದಕ್ಕೆ ಬಹಳ ಅಗತ್ಯವಾಗಿತ್ತು. ಆಚಾರ್ಯರೇ, ಮಹಾನ್ ರಾಜ ಪುರೋಹಿತ ತಾತಾಚಾರ್ಯರೇ, ನನ್ನನ್ನ ಕ್ಷಮಿಸ್ಬಿಡಿ. ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಪ್ರಿಯ ಸಲಹೆಗಾರ ಮಹೋದಯರು. ಖಂಡಿತವಾಗೂ ಸರಿಯಾಗಿ ಹೇಳಿದ್ದಾರೆ ಮಹಾರಾಜರೇ, ಖಂಡಿತ ಸರಿಯಾಗಿ ಹೇಳಿದ್ದಾರೆ. ನಾನಂತೂ ಇಷ್ಟು ಮಾತ್ರ ಅನ್ಕೊಳ್ತಾ ಇದ್ದೆ, ಈ ಒಂದು ವಿಶೇಷವಾದಂಥ ಪಕ್ಷಿ ನಮ್ಮ ರಾಜ್ಯಕ್ಕೆ ಕೆಲಸಕ್ಕೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆದರೆ ನನಗಂತೂ ಗೊತ್ತಿರಲಿಲ್ಲ ಆ ವಿಶ್ವಾಸಘಾತಕ ಈ ರೀತಿ ದುಷ್ಟತನ ಮಾಡ್ತಾನೆ ಅಂತ. ನಮಗೊಂದು ವೇಳೆ ಗೊತ್ತಾಗಿದ್ದಿದ್ರೆ ನಮಗೆ ಅರಿವಿದೆ, ನಿಮಗೆ ತಿಳಿದಿದ್ದರೆ ನೀವು ಏನು ಮಾಡುತ್ತಿದ್ದೀರಿ ಎಂದು. ನೀವು ಸ್ವತಃ ಆ ಮೋಸಗಾರನ ಪ್ರಾಣ ತೆಗೆಯುತ್ತಿದ್ದೀರಿ. ಹೌದು, ನೀವೇ ಈಗ ತಾನೇ ಹೇಳಿದಿರಿ ಅದನ್ನು. ಹೌದು ಆಚಾರ್ಯರೇ, ಕ್ಷಮಿಸಿ. ಆದರೆ ಇಷ್ಟು ಅಮಾಯಕತೆ ಕೂಡ ಒಳ್ಳೆಯದಲ್ಲ. ಹಾ, ನೀವು ಹೀಗಿದ್ದರೆ ಯಾರು ಬೇಕಾದರೂ ನಿಮ್ಮನ್ನು ಮೋಸ ಮಾಡಬಹುದು. ಇನ್ನು ಮುಂದೆ ನೀವು ಇಂತಹ ವ್ಯಕ್ತಿಗಳಿಂದ ಜೋಪಾನವಾಗಿರಬೇಕು. ಆಗ್ಲಿ ಮಹಾರಾಜ್ರೆ, ಆಗ್ಲಿ ಮಹಾರಾಜ್ರೆ, ನಾನು ಪ್ರಯತ್ನ ಮಾಡ್ತೀನಿ. ರಾಮ 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 ರಾಮ. ಪಂಡಿತ ರಾಮಕೃಷ್ಣ. ಇಲ್ಲ ಇಲ್ಲ ಮಹಾಪ್ರಭು, ಈ ಸಲ ನಾನ್ ಮಾತಾಡಿದಲ್ಲ, ಈ ಸಲ ಸ್ವಯಂ ಈ ಗಿಳಿನೇ ಮಾತಾಡಿದ್ದು. ಏನಂದೆ? ಈ ಪಕ್ಷಿ ಮಾತಾಡೋದಿಲ್ವಲ್ಲ? ರಾಮನ ಹೆಸರು ಹೇಳ್ತಿದೆ ಮಹಾಪ್ರಭು. ರಾಮ 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 ರಾಮ. ರಾಮನ ಹೆಸರಂತೂ ಹೇಳ್ಬಹುದು. ನೋಡಿ, ರಾಮ ರಾಮ ರಾಮ. ನೋಡಿ ನೋಡಿ, ನೀವೇ ನೋಡಿ. ರಾಮ 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 ರಾಮ. ಪಂಡಿತ ರಾಮಕೃಷ್ಣ, ಎಷ್ಟು ಆಭಾರಿಯಾಗಿದ್ದೇವೆ ನಾವು ನಿಮಗೆ. ನಮಗನಿಸುತ್ತದೆ ನಮ್ಮ ಧನ್ಯವಾದವೇ ಕಡಿಮೆಯಾಗುತ್ತದೆ, ಆದರೆ ನಿಮ್ಮ ಕರ್ತವ್ಯ ನಿಷ್ಠೆ ಮಾತ್ರ ಕಡಿಮೆಯಾಗುವುದಿಲ್ಲ. ನಮಗೆ ಗರ್ವವಿದೆ ನೀವು ನಮ್ಮ ದರ್ಬಾರಿನ ಶೋಭೆ ಎಂದು. ಧನ್ಯವಾದಗಳು. ನಾವು ಯೋಚಿಸುತ್ತಿದ್ದೇವೆ ಈ ಬಾರಿ ಏನು ಬಹುಮಾನ ಕೊಡುವುದು ಎಂದು. ಒಂದು ಕೆಲಸ ಮಾಡೋಣ, ನಾವು ಇಂದು ನಿಮಗೆ ಈ ಬಹುಮಾನ ನೀಡುತ್ತೇವೆ.
ಅದರ ಮೇಲೆ ಕೇವಲ ನಿಮ್ಮ ಅಧಿಕಾರ ಮಾತ್ರವಿರುತ್ತದೆ. ಈ ಗಿಣಿಯು ಇಂದಿನಿಂದ ನಿಮ್ಮದು ಪಂಡಿತ ರಾಮಕೃಷ್ಣ. ಧನ್ಯವಾದ ಮಹಾಪ್ರಭು. ಲಾಮ, ನೀನ ಆತಾರ್ಯನ ತುಮ್ನೆ ಯಾಕೆ ಬಿಟ್ಬಿಟ್ಟೆ? ಮಹಾರಾಜನ್ ಮುಂದೆ ಒಂದ್ ಸತ್ಯ ಯಾಕೆ ಹೇಳಲಿಲ್ಲ? ಮೊದಲನೇ ಮಾತು ಏನಂದ್ರೆ ಗುಂಡಪ್ಪ, ಅವ್ರು ಏನೇ ಆಗಿರ್ಲಿ, ಮಹಾಪ್ರಭುಗಳಿಗೆ ಯಾವತ್ತೂ ಗೊತ್ತಾಗ್ಬಾರ್ದು ಆಚಾರ್ಯರು ವಿಶ್ವಾಸಘಾತಕರು ಅಂತ. ಯಾಕೆಂದ್ರೆ ಆಚಾರ್ಯರ ಮೇಲೆ ತುಂಬಾ ನಂಬಿಕೆ ಇದೆ. ಅವ್ರು ಒಪ್ಕೊಂಡಿದ್ರೆ ಏನಾಗ್ತಿತ್ತು? ಆಚಾರ್ಯರ ವಾಸ್ತವಿಕ ಸ್ಥಿತಿಯನ್ನ ತಿಳ್ಕೊಂಡು ಮಹಾರಾಜರಿಗೆ ಆಘಾತ ಹಾಕಿ ಅವರು ಯಾವುದೇ ರೀತಿ ಅನುಮಾನನೇ ಪಡ್ತಿರ್ಲಿಲ್ಲ. ವಿಶ್ವಾಸನ ಒಡೆಯೋ ಕೆಲ್ಸ ತುಂಬಾ ಕಷ್ಟದ ಕೆಲ್ಸ ಗುಂಡಪ್ಪ. ನನಗೆ ಯಾವಾಗ್ಲೂ ಗೊತ್ತಿರ್ಲಿಲ್ಲ. ಮಹಾರಾಜರಿಗೆ ಆಚಾರ್ಯರ ನಿಜ ಸ್ವರೂಪ ತಿಳಿದು ಅವರು ನೋವನ್ನ ಅನುಭವಿಸ್ತಾರೆ. ಆದ್ರೆ ಆಚಾರ್ಯರ ನಿಜವಾದ ಸ್ವರೂಪವನ್ನ ತಿಳ್ಕೋಬೇಕು ಅಂದ್ರೆ ನನ್ನ ಪ್ರೀತಿಯ ಗುಂಡಪ್ಪ, ಸುಳ್ಳು ಕಾಗದದ ಮೇಲೆ ಹೆಸರು ತರ ಇರತ್ತೆ. ತುಂಬಾ ದೂರಕ್ಕೆ, ತುಂಬಾ ಎತ್ತರದವರೆಗೂ ಅದು ಹೋಗೋದಿಲ್ಲ. ಅದ್ ಕೊನೆಗೆ ಅದ್ ಕೆಳಗೆ ಬೀಳ್ಲೇಬೇಕಲ್ವಾ? ಅದೇ ತರ ಮಹಾರಾಜರಿಗೂ ಆಚಾರ್ಯರ ಬಗ್ಗೆ ಒಂದಲ್ಲ ಒಂದಿನ ತಿಳಿದೇ ತಿಳಿಯುತ್ತೆ. ನಮ್ಮ ಮಹಾರಾಜರು ತುಂಬಾ ವಿದ್ವಾನ್ ಮತ್ತೆ ಬುದ್ಧಿವಂತರು ಕೂಡ. ಏನು ಮಿಟ್ಟು ಮಹೋದಯ. ಆದ್ರೆ ಅವರಿಗೆ ಅಂಧವಿಶ್ವಾಸದ ಪಟ್ಟಿಯಿಂದ ಏನು ಕಾಣ್ತಿಲ್ಲ. ಯಾವ ದಿನ ಅಂಧವಿಶ್ವಾಸದ ಪಟ್ಟಿ ಅವ್ರ ಕಣ್ಣಿಂದ ಕಳಚ್ಕೊಳ್ಳುತ್ತೋ ಆಗ ಆ ದಿನ ಆಚಾರ್ಯರು ಮಾಡೋ ಎಲ್ಲಾ ಕುತಂತ್ರರು ಕೂಡ ಸಮಾಪ್ತಿ. ಏನ್ ಮಾಡ್ಬಿಟ್ಟೆ ನೀನು? ಅಲ್ಲಿಂದ ನಿನಗೆ ಉಡುಗೊರೆಯಾಗಿ ಆ ಗಿಣಿ ತಾನೇ ಸಿಕ್ಕಿದ್ದು, ಅದನ್ನು ಕೂಡ ಹಾರಿಸ್ಬಿಟ್ಯಾ? ಇದೇ ಇದ್ರ ನಿಜವಾದ ಪ್ರಪಂಚ ಅಮ್ಮ. ಈ ವಿಶಾಲವಾದ ಆಕಾಶ ಅದಕ್ಕೋಸ್ಕರನೇ ಮಾಡಿದ್ದು, ಸ್ವತಂತ್ರವಾಗಿ ಖುಷಿಯಾಗಿ ಹಾರಾಡೋದಕ್ಕೆ. ಅದೇ ಇದ್ರ ನಿಜವಾದ ಪ್ರಪಂಚ, ಯಾರ್ದೋ ಸ್ವಾರ್ಥಕ್ಕೋಸ್ಕರ ಬಂದಿಯಾಗಿರೋದಲ್ಲ. ಏನ್ ಮಾಡ್ತಿದ್ದೀರಾ? ಕೋಪ ಮಾಡ್ಕೋತಿದ್ದಾರೆ. ಗಿಳಿಗೋಸ್ಕರನಾ? ಅಲ್ಲ, ಮೇಕೆ ವಿಷಯಕ್ಕೆ. ಮೇಕೆಗೋಸ್ಕರ? ಅಯ್ಯೋ, ಅವತ್ತು ಒಂದು ಮೇ ಅನ್ನೋ ಮೇಕೆನ ನಿಮ್ಮಪ್ಪನ ಆತ್ಮ ಅಂತ ಹೇಳಿ ಮನೆಗ್ ಕರ್ಕೊಂಡ್ ಬಂದೆ. ಇಷ್ಟ ಬಂದಂಗ್ ಮಾಡ್ದೆ. ನಿನಗೇನ್ ಅನ್ಸುತ್ತೆ? ಇವ್ರು ನಿನ್ನ ಹಾಗೆ ಬಿಟ್ಬಿಡ್ತಾರೆ ಅಂತನಾ? ಆದ್ರೆ ಆ ಮಾತಂತೂ ಹಳೇದಾಯ್ತಲ್ವಾ? ಅದ್ರ ಕೈಗೆ ಈಗ ತಾನೇ ಸಿಕ್ಕಾಕೊಂಡಿದ್ದು. ಅದಕ್ಕೆ ನಾನೇನ್ ಮಾಡ್ಲಿ? ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ನಿನಗ್ ಗೊತ್ತಾ ಶಾರದಾ? ನನಗ್ ಸ್ವಲ್ಪ ಸಹಾಯ ಮಾಡು. ನಾನೇನ್ ಮಾಡ್ಲಿ? ಎತ್ಕೋ. ನೀನ್ ಅದನ್ನೇ ಹೇಳ್ತಾ ಇದೀಯಲ್ವಾ? ನಾನ್ ಏನ್ ಅನ್ಕೊಂಡೋದು? ಎತ್ಕೋ. ಅಮ್ಮ, ಅಯ್ಯೋ ಅಮ್ಮ, ನಿಲ್ಲು ನಿಲ್ಲು. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ. ಅಮ್ಮ ಮಲ್ಕೊಳ್ಳಿ ನಮಃ, ಅಮ್ಮ ಮಲ್ಕೊಳ್ಳಿ ನಮಃ, ಅಮ್ಮ ಮಲ್ಕೊಳ್ಳಿ ನಮಃ. ಶಾರದಾ ಬೇಗ ಬರ್ಲಿ ನಮಃ, ಶಾರದಾ ಬೇಗ ಬರ್ಲಿ, ಶಾರದಾ ಬೇಗ ಬರ್ಲಿ ನಮಃ. ಅಮ್ಮ ಬೇಗ ಮಲಗ್ಲಿ ನಮಃ, ಅಮ್ಮ ಬೇಗ ಮಲಗ್ಲಿ. ಅಯ್ಯೋ, ಸುಮ್ಮನೆ ರೀ. ಅಯ್ಯೋ ಅಯ್ಯೋ, ನನ್ಗನ್ಸುತ್ತೆ ಈ ನಾಯಿ ಅಮ್ಮನ್ನ ಏಳ್ಸಿ ನಾನು ಈ ಕಾರ್ಯಕ್ಕೆ ವಿಘ್ನ ಉಂಟು ಮಾಡುತ್ತೆ ಅಂತ. ಇದನ್ನೇನಾದ್ರೂ ಮಾಡ್ಲೇಬೇಕು. ನಿಲ್ಲು ನಿಲ್ಲು. ದುಷ್ಟ ನಾಯಿ, ಈಗ ನೀನ್ ಪಾಠ ಕಲಿಸ್ತೀನಿ. ಓಡ್ ಹೋಯ್ತು.